ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025 ಇಂಪಾರ್ಟೆಂಟ್ ಕ್ವೆಶನ್ಸ್ನಾಗ ನೋಡ್ತಾ ಹೋಗೋಣ. ಓಕೆ ನೋಡಿ, ಫಸ್ಟ್ ನಿಮಗೆ 15 MCQs ಇರುತ್ತೆ. MCQs ಎಲ್ಲ ನಿಮಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ, ಇಲ್ಲಿರ್ತಕ್ಕಂಥ MCQsನ ಚೆನ್ನಾಗಿ ನೋಡಿಕೊಂಡ್ರೆ ಈ ವರ್ಷ ಇದರಿಂದ ಒಂದು ಕ್ವೆಶನ್ ಬಂದರೂ ಏನು ಆಶ್ಚರ್ಯ ಇಲ್ಲ. ಓಕೆನಾ, ಬಿಕಾಸ್ ಇದೇ ಕಾನ್ಸೆಪ್ಟ್ ಮೇಲೆ ಬೇರೆ ಏನು ಹೊಸ ಕಾನ್ಸೆಪ್ಟ್ನ ಹುಡುಕೋಕ್ಕಾಗಲ್ಲ. ಅವ್ರು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನೇ ನೋಡ್ಕೊಂಡು ಅವ್ರು ಕ್ವೆಶನ್ ಫ್ರೇಮ್ ಮಾಡಬೇಕಾಗತ್ತೆ. ಸೊ ಇಲ್ಲಿರ್ತಕ್ಕಂಥ ಕ್ವೆಶನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ, ಅದೇ ಥರ MCQs ಫಿಲ್ ಇನ್ ದ ಬ್ಲಾಂಕ್ಸು ಅಷ್ಟೇ. ಮತ್ತು ವಾಟ್ ಈಸ್ ಮೆಂಟ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ 2 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಅದು. ಓಕೆನಾ, ಕಾನ್ಸಿಕ್ವೆನ್ಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಮತ್ತು ವಾಟ್ ಇಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂದರೆ ಏನು ಫ್ರಮ್ ಯುವರ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅದನ್ನು ಇಂಪಾರ್ಟೆಂಟ್. ಮತ್ತು ರೆಸಿಮಿಕ್ ಮಿಕ್ಸ್ಚರ್ ವೈ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್ ಇದನ್ನು ನೋಡ್ಕೊಳ್ಬೇಕು. ಮತ್ತು ಅಮಾಂಗ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ವಿಚ್ ಇಸ್ ಮೋರ್ ಅಸಿಟಿಕ್ ಆ್ಯಂಡ್ ವೈ. ಇವೆಲ್ಲ ಗಿವ್ ರೀಸನ್ ಟೈಪ್ ಕ್ವೆಶನ್ಸ್ನ ನಾನು ಸೆಪರೇಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ, ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ಸ್. ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಫಾರ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನ್, ದಟ್ ಇಸ್ ಫಿಕ್ಸ್ಡ್ ಕ್ವೆಶನ್ ಅದು. ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್, ಗಿವ್ 2 ರೀಸನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಮತ್ತು ಯಾವುದು ತುಂಬ ಸ್ಟೇಬಲ್ ಅಂತ ಕೇಳಿದರೆ. ಮತ್ತು ಐಯುಪ್ಯಾಕ್ ನಾಮೆನ್ಕ್ಲೇಚರ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಚಾಪ್ಟರ್ಲಿ ಐಸೋಮರಿಸಮ್ ಬಗ್ಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ, ಅದನ್ನು ಡೈರೆಕ್ಟಾಗಿ ಕೇಳಿಬಿಡ್ತಾರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. 29th ಕ್ವೆಶನ್ ಈಸ್ ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವೆಶನ್. ಓಕೆನಾ, VBT ಯೂಸ್ ಮಾಡ್ಕೊಂಡು ನೀವು ಹೈಬ್ರಿಡೈಸೇಷನ್, ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ತಾರೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ರೈಟ್ ಎನಿ 2 ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೋಆರ್ಡಿನೇಷನ್ ನಂಬರ್ ಆಫ್ ಕೋಬಾಲ್ಟ್ ಎಷ್ಟು ಅಂತ ಕೇಳಿದ್ದಾರೆ ಆ ಕಾಂಪ್ಲೆಕ್ಸಲ್ಲಿ. ಓಕೆನಾ, ಅದೇ ರೀತಿ ನೆಕ್ಸ್ಟ್ ನಿಮಗೆ ಸೊಲ್ಯೂಷನ್ಸ್ ಚಾಪ್ಟರ್, ದಟ್ ಇಸ್ ಯುವರ್ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಬಂದರೆ 4 ಕ್ವೆಶನ್ ಇರುತ್ತೆ. ಅದರಲ್ಲಿ 2 ಇಲ್ಲಿಂದ 2 ಅಲ್ಲಿಂದ ಕೊಟ್ಟಿರ್ತಾರೆ ಸೊಲ್ಯೂಷನ್ಸಿಂದ, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ. ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಡಿ. ಓಕೆನಾ, ಎಫೆಕ್ಟ್ ಆಫ್ ಇನ್ಕ್ರೀಸ್ ಇನ್ ಪ್ರೆಷರ್, ಇದನ್ನು ನಾನು ಸ್ಟಾರ್ಟಿಂಗಲ್ಲೇ ಕೊಟ್ಟಿರ್ತೀನಿ ಸೊಲ್ಯೂಷನ್ ಚಾಪ್ಟರ್ಲಿ. ಸೊ ಅದನ್ನು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮತ್ತು ವಾಟರ್ ಆಸಿಯೋಟ್ರೂಪ್, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಫ್ಯಾರಡೇ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್, ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಎಲೆಕ್ಟ್ರೋಡ್, ಇದರ ಡಯಾಗ್ರಾಮು ಇಂಪಾರ್ಟೆಂಟು, ರಿಯಾಕ್ಷನು ಇಂಪಾರ್ಟೆಂಟು, ಅದೇ ರೀತಿ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ಓಕೆನಾ, ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ರೈಟ್ ರಿಯಾಕ್ಷನ್ ಅಕರಿಂಗ್ ಅಟ್ ಆ್ಯನೋಡ್ ಇನ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ನೋಡಿ, ಯಾವ ಕ್ವೆಶನ್ ಪೇಪರ್ ನಾನು ನೋಡಿಲ್ಲ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಬಗ್ಗೆ ಕೇಳ್ತಾರಾ ಇಲ್ಲ ಅಂತ, ಬಟ್ ಇಲ್ಲಿ ಕೇಳಿದ್ದಾರೆ. ಓಕೆನಾ, ಸೊ ಅದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ, ಅಥವಾ ನೀವು ಈಸಿಯಾಗಿ ಅಲ್ಲಿಂದ ಒಂದು ಕ್ವೆಶನಿಂದ ಒಂದು ಕ್ವೆಶನ್ ಅಟ್ ಮಾಡಿದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದಾಗಿತ್ತು. ಓಕೆನಾ, ದಟ್ಸ್ ಅಪ್ ಟು ಯು. ನೀವು ಎಲ್ಲ ಓದ್ತೀರಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಡಿ. ಓಕೆನಾ, ನೆಕ್ಸ್ಟ್ ನೇಮ್ ಎನಿ 2 ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್, ಈಚ್ ಕ್ವೆಶನ್ ಕ್ಯಾರಿ 5 ಮಾರ್ಕ್ಸ್. ಓಕೆ, ದಿಸ್ ಇಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ಸೊ ಇದರಲ್ಲಿ ನೀವು SN2 ಮೆಕ್ಯಾನಿಸಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇದರಲ್ಲಿ 4 ಪಾಯಿಂಟ್ಸ್ ಇದೆ. ಅದರಲ್ಲಿ ಯಾವ್ದಾದ್ರು 2 ಬರೆದ್ರೂ ಸಾಕಾಗುತ್ತೆ. ಓಕೆನಾ, ಅಲ್ಲೇ ಅಷ್ಟೇ ಕೇಳಿರೋದು, ಬಟ್ ಇಟ್ ಇಸ್ ಬೆಟರ್ ಟು ರೈಟ್ ಆಲ್ ದಿ 4 ಪಾಯಿಂಟ್ಸ್. ತುಂಬ ಸಿಂಪಲ್ ಆಗಿದೆ. ಓಕೆನಾ, ನೆಕ್ಸ್ಟ್ ವಾಟ್ ಆರ್ ಎನಾನ್ಶಿಯೋಮರ್ಸ್, ಗಿವ್ ಆನ್ ಎಕ್ಸಾಂಪಲ್. ನೇಮ್ ದ ಮೇಜರ್ ಪ್ರಾಡಕ್ಟ್ obtained when 2-bromopentane is heated with alcoholic KOH and also give the equation of the reaction. So it is also important. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ಸ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಕ್ವೆಶನ್ ಕೇಳಿದ್ದಾರೆ. ನೋಡಿ, ಫ್ರೀಡಲ್ ಕ್ಯಾಫ್ಟ್ ಅಲ್ಕೈಲೇಷನ್ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಅದೇ ರೀತಿ ಫಿಲ್ ಇನ್ ದ ಬ್ಲಾಂಕ್ಸ್ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಮತ್ತು ಕ್ಯೂಮಿನ್ ಪ್ರಾಸೆಸ್, ನ್ಯೂ ರಿಯಾಕ್ಷನ್ ಆರ್ ಇಂಪಾರ್ಟೆಂಟ್ ಫ್ರಮ್ ಯುವರ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಆ್ಯಂಡ್ ಆಲ್ಡಿಹೈಡ್ಸ್ ಚಾಪ್ಟರ್. ಅದೇ ರೀತಿ ಕೋಲ್ ಬೇಸ್ ರಿಯಾಕ್ಷನ್ ಕೇಳಿದ್ದಾರೆ. ಓಕೆನಾ, ನೆಕ್ಸ್ಟ್ ಮೆಕ್ಯಾನಿಸಮ್ ಒಂದು ಗ್ಯಾರಂಟಿ ಕೇಳ್ತಾರೆ. ಯಾಕಂದರೆ ನಾನು ಹೇಳಿದ್ದೀನಿ ಆಲ್ಕೋಹಾಲ್ಸ್ ಫಿನಾಲ್ ಚಾಪ್ಟರಲ್ಲಿ 3 ಮೆಕ್ಯಾನಿಸಮ್ಸ್ ಇದೆ. ಅದೇ ರೀತಿ ಆಲ್ಡಿಹೈಡ್ಸಲ್ಲೂ ಕೆಲವೊಂದು ಮೆಕ್ಯಾನಿಸಮ್ಸ್ ಇದೆ. ಆ ಮೆಕ್ಯಾನಿಸಮ್ಸ್ ಓದ್ಕೊಂಡ್ರೆ ಡೆಫಿನೆಟ್ಲಿ 3 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗುತ್ತೆ. ಓಕೆನಾ, ಅದೇ ರೀತಿ ಇಲ್ಲಿ ABC ಕ್ವೆಶನ್ ಥರ ಕೇಳಿದ್ದಾರೆ. ಯಾವ ರಿಯಾಕ್ಷನ್ ಅಂತ ಕೇಳ್ತಾರೆ ಅಂತ ನಾನು ಹೇಳಿದ್ದೀನಿ ಇಂಪಾರ್ಟೆಂಟ್ ಕ್ವೆಶನ್ ವೀಡಿಯೋದಲ್ಲಿ. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಫ್ರಮ್ ಕೀಟೋನ್ ಪಾರ್ಟ್. ಓಕೆ, ಅದೇ ರೀತಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪಲ್ಲಿದೆ. ನೆಕ್ಸ್ಟ್ ಮೇಜರ್ ಪ್ರಾಡಕ್ಟ್ obtained by nitration of anisole, 1 mark ಕ್ವೆಶನ್. ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನಿಮಗೆ ಟೋಟಲಿ 6 ಪ್ರಾಬ್ಲಮ್ಸ್ ಇದೆ. 3 ಫ್ರಮ್ ಸೊಲ್ಯೂಷನ್, 3 ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆನಾ, ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕ್ವೆಶನ್ನ ಕೇಳ್ತಾರೆ. ಮತ್ತು ಡೆಲ್ಟಾ G ನಾಟ್ ಈ ಕ್ವೆಶನ್ ಕೇಳ್ತಾರೆ. ಓಕೆನಾ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಮೇಲೆ ಕ್ವೆಶನ್ ಕೇಳಿದ್ದಾರೆ. ನೋಡಿ, 45th ಕ್ವೆಶನ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಕ್ವೆಶನ್. ಅದನ್ನು ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಓಕೆನಾ, ಅದಕ್ಕಿಂತ ಸಿಂಪಲ್ ಕ್ವೆಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲವೇ ಇಲ್ಲ. ಓಕೆನಾ, ಜಸ್ಟ್ A+B- C ಥರ ಮಾಡೋದಷ್ಟೇ ಅದು. ಸೊ ಆ ಕ್ವೆಶನ್ನ ಚೆನ್ನಾಗಿ ಓದ್ಕೊಳ್ಳಿ, ಬಂದೇ ಬರುತ್ತೆ ಅದು. ಅದೇ ರೀತಿ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ನೋಡ್ಕೊಳ್ಳಿ. ಓಕೆನಾ, ಸೊ ಇಷ್ಟನ್ನ ನೋಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಇದರಲ್ಲಿ ನೀವು ತುಂಬ ಫೋಕಸ್ ಮಾಡಬೇಕು ಯಾವುದು ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದೇ ರೀತಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಇಲ್ಲಿ ಏನಿದೆಯಲ್ಲ 5th ಮೈನ್, 6th ಮೈನ್ ಆ್ಯಂಡ್ ಅದೇ ರೀತಿ ನಿಮ್ಮ 4th ಮೈನ್, ಇದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದೇ ಪ್ಯಾಟ್ರನಲ್ಲೇ ಇರುತ್ತೆ. ಓಕೆನಾ, ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದೇ ಹೊರತು ಕಂಪ್ಲೀಟಾಗಿ ಇನ್ನೂ ಚೇಂಜ್ ಮಾಡೋದಿಲ್ಲ. ಓಕೆನಾ, ಸೊ ಈ ಕ್ವೆಶನ್ನ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.